ಮಹಿಳಾ ಮೀಸಲಾತಿ ಎಷ್ಟೇ ಮಹಿಳೆಯರನ್ನ ಹತ್ತಿಕ್ಕಿದ್ರು ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಇವತ್ತು ಮೇಲ್ ಬರ್ತಾ ಇದ್ದಾರೆ. ಆದ್ರೆ ಮಹಿಳೆಯರಿಗೆ ಇವತ್ತು ಸಪೋರ್ಟ್ ಮಾಡ್ತಾ ಇರೋದು, ಮಹಿಳೆಯರನ್ನ ಮೇಲ್ ತರಬೇಕು ಅನ್ನೋದು ಮೋದಿಜಿ ಅವರ ಉದ್ದೇಶ. ಲೋಕಸಭೆ ಎಲ್ಲಾ ಕ್ಷೇತ್ರದಲ್ಲಿ ಇದೀವಿ, ರಾಜಕೀಯದಲ್ಲೂ ಸಹ ಇವತ್ತಿನ ಜನಗಣತಿ ಪ್ರಕಾರ 33% ಏನಿದೆ ಮಹಿಳೆಯರಿಗೆ ಮೀಸಲಾತಿ ಸಿಗ್ಬೇಕು ಅಂತ ಇದೆ. ಲೋಕಸಭಾ ಆಗ್ಲಿ ವಿಧಾನಸಭಾ ಆಗ್ಲಿ ಎಲ್ಲದರಲ್ಲೂ ರಾಜಕೀಯ ಕ್ಷೇತ್ರದಲ್ಲೂ ಮೋದಿಜಿ ಅವರು ಮಹಿಳೆಯರು ಮೇಲ್ ಬರ್ಲಿ. ಯಾಕೆಂದ್ರೆ ಮಹಿಳೆಯರು ಕ್ಷೇತ್ರದಲ್ಲಿ ಬಂದ್ಮೇಲೆ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತೇ ಇದೆ. ರಕ್ಷಣಾ ಕ್ಷೇತ್ರದಲ್ಲಿ ಇದ್ರು, ಸುಷ್ಮಾ ಸ್ವರಾಜ್ ಅವರೆಲ್ಲ ಇದ್ರು, ಅವ್ರನ್ನೆಲ್ಲ ಇವತ್ತು ನೆನ್ಪು ಮಾಡ್ಕೊಂತೀವಿ. ಆಮೇಲೆ ನಿರ್ಮಲಾ ಸೀತಾರಾಮನ್ ಎಷ್ಟು ವರ್ಷದಿಂದ ಅವರು ನಮ್ಮ ಪಾರ್ಟಿಯಿಂದ ಅವರಿಗೆ ಒಂದು ಎಂತಹ ಒಳ್ಳೆ ಇದನ್ನು ಹುದ್ದೆ ಕೊಟ್ರು ಅಂದ್ರೆ, ಒಬ್ಬ ಹೆಣ್ಣು ಮನೆಯನ್ನ ಹೇಗೆ ಸಂಭಾಳಿಸ್ತಾಳೆ ಅದೇ ತರ ದೇಶನ ಸಂಭಾಳಿಸ್ತಾಳೆ ಅನ್ನೋ ಉದ್ದೇಶದಿಂದಾನೇ ಮಹಿಳೆಯರಿಗೆ ಕೊಟ್ರು. ಇವತ್ತು ರಕ್ಷಣಾ ಕ್ಷೇತ್ರದಲ್ಲಿ ಇದ್ದಾರೆ. ಆಪರೇಷನ್ ಸಿಂಧೂರ ಆದಾಗ ನೆನಪಾಗುತ್ತೆ ಹೇಗೆ, ಅದಾದ್ಮೇಲೆ ಆಪರೇಷನ್ ಸಿಂಧೂರದಲ್ಲೂ ಸಹ ಮಹಿಳೆಯರನ್ನೇ ಇಟ್ಬಿಟ್ಟು ಮೋದಿಜಿ ಆ ರಕ್ಷಣಾ ಕ್ಷೇತ್ರದಲ್ಲೂ ಸಹ ಮಹಿಳೆಯರು ಹೇಗಿದ್ದಾರೆ ಅನ್ನೋದನ್ನ